ಕುಮಾರರಾಮ ಅವತ್ತು ಹೇಗಿದ್ದ ಅನ್ನೋದಕ್ಕೆ ಈ ಮೂರ್ತಿ ಸಾಕ್ಷಿ ಆಗ್ತದೆ ಮೇಡಮ್. ಕುಮಾರರಾಮನ ಮೂರ್ತಿಗಳಲ್ಲಿ ವಿಶೇಷತೆ ಅಂದ್ರೆ ಆ ಹಾವು ಇರೋದು, ಇಲ್ಲದ್ರೆ ನಾಯಿ ಇರೋದು, ಆಮೇಲೆ ಬತ್ತಳಿಕೆ ಇರೋದು. ಹಿಂಗೆ ಅಕ್ಕರಾಯರಿಗೆ ಅವರು ಖಜಾನೆ ಮಾಡಕ್ಕೆ ಕೊಡ್ತಾರೆ, ಖಜಾನೆ ಪಾಲಕರಾಗಿ. ಆಮೇಲೆ ಬುಕ್ಕರಾಯರಿಗೆ ಇದು ಏನು ಸೇನಾಧಿಪತಿಯನ್ನಾಗಿ ಮಾಡಿರ್ತಾರೆ. ಅಕ್ಕನ ಮಕ್ಕಳು, ಸಹೋದರಿ ಆಗಿರ್ತಕ್ಕಂಥ ಮಾರಮ್ಮನ ಅಕ್ಕನ ಮಕ್ಕಳು. ಹಾಗೆ ಇನ್ನೊಬ್ಬ ತಂಗಿ ಇರ್ತಾಳೆ ಸಿಂಗಮ್ಮ ಅಂತೇಳಿ. ಅವಳನ್ನು ನಮಗೆ ಚಿತ್ರನಾಯಕ ಅಂತ ಏನು ನಾವು ಚಿತ್ರದುರ್ಗ ಸಂಸ್ಥಾನದ ಸಂಸ್ಥಾಪಕ ಅಂತ ಕರಿತೀವಿ, ಅವ್ರ ಮನೆತನಕ್ಕೆ ಒಬ್ಬರಿಗೆ ಕೊಟ್ಟಿರ್ತಾರೆ ಮೇಡಮ್. ಅಲ್ಲಿಂದನೇ ಪ್ರಾರಂಭ ಮೇಡಮ್ ಚಿತ್ರದುರ್ಗ ಸಂಸ್ಥಾನಕ್ಕೂ ಮತ್ತು ಕುಮ್ಮಟದುರ್ಗಕ್ಕೂ ಹಾಗೆ ವಿಜಯನಗರ ಸಾಮ್ರಾಜ್ಯಕ್ಕೂ ಇವೆಲ್ಲ ಸಂಬಂಧಗಳು. ವೆಲ್ಕಮ್ ಟು ಗಂಡುಗಲಿ ಕುಮಾರರಾಮನ ಇತಿಹಾಸಕ್ಕೆ ಸ್ವಾಗತ ಸುಸ್ವಾಗತ. ಸರ್, ಕೋಟೆ ಭಾಗದಲ್ಲಿ ಮತ್ತೊಂದು ಪ್ಲೇಸಿಗೆ ಕರ್ಕೊಂಡು ಬರ್ತಾ ಇದ್ದೀರಾ. ವಿಶೇಷತೆ ಏನು ಈ ಜಾಗದ್ದು? ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಈಗ ನಾವು ಕುಮಾರರಾಮನ ಮೂರ್ತಿ ಇದೆ ಮೇಡಮ್, ಅದನ್ನು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಅವಾಗಿಂದ. ನಾವು ಅಲ್ಲಿ ಕೋಟೆ ಬಾಗಿಲಲ್ಲಿ ಏನು ನೋಡಿದ್ವಲ್ಲ, ಅದು ಸ್ಥಳೀಯರು ನಿರ್ಮಾಣ ಮಾಡಿರುವಂಥದ್ದು. ಬಾಗಿಲಲ್ಲಿ ಮೂರ್ತಿಯನ್ನು ನೋಡಿದ್ವಲ್ಲ, ಇಲ್ಲಿ ಸ್ಥಳೀಯರೇ ಕುಮಾರರಾಮ ಹೇಗಿದ್ದ ಅದನ್ನು ಆರಾಧನೆ ಮಾಡ್ಕೊಳಕ್ಕೆ ಒಂದು ಕಚ್ಚಾ ಕಲ್ಲಿನಲ್ಲಿ ಆ ಮೂರ್ತಿಯನ್ನು ಮಾಡ್ಕೊಂಡ್ರೆ, ನಂತರದಲ್ಲಿ ವಿಜಯನಗರದ ಅರಸರು ಬರ್ತಾರಲ್ಲ, ಅವರು ಕೂಡ ಕುಮಾರರಾಮನನ್ನು ಸಾಕಷ್ಟು ಅವರು ಕೂಡ ದೈವವಾಗಿ ಪೂಜೆ ಮಾಡ್ಕೊಂಡು ಬರಬೇಕಾದ್ರೆ ಅವರು ಕೂಡ ಒಂದಿಷ್ಟು ಮೂರ್ತಿಗಳನ್ನು ನಿರ್ಮಾಣ ಮಾಡ್ತಾರೆ ಮೇಡಮ್. ಅದು ಮೂರ್ತಿ ನೋಡೋಣ ಬನ್ನಿ. ವಿಜಯನಗರ ಅರಸರು ಕುಮಾರರಾಮನ ಶೌರ್ಯ ಸಾಹಸಗಳನ್ನು ಅವರಿಗೆ ಸೈನಿಕರಿಗೆ ಹೇಳ್ತಾ ಇದ್ರು, ಅವರನ್ನು ಹುರಿದುಂಬಿಸೋದಕ್ಕೆ. ರಾಮನಂತ ಪರಾಕ್ರಮಿ ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲ ಹೊಗಳ್ತಾ ಇದ್ರು. ಅಷ್ಟೊಂದು ಕುಮಾರರಾಮ ಅಲ್ಲಿ ಜನಮಾನಸದಲ್ಲಿ ಒಕ್ಕಾಗಿದ್ದ. ಅದೇ ರೀತಿ ಕುಮಾರರಾಮ ನಾವು ಹೇಗಿದ್ದ ಅಂತ ಒಂದು ಊಹೆ ಮಾಡ್ಕೊಳ್ಳೋದಾದರೆ, ಎಷ್ಟೋ ಜನರಿಗೆ ನಾವು ಕೃಷ್ಣದೇವರಾಯನ ಮೂರ್ತಿಗಳನ್ನು ನೋಡಿದ್ವಿ. ಅದೇ ರೀತಿಯಾಗಿ 13ನೇ ಶತಮಾನದ ಕೊನೆಯ ಭಾಗದಲ್ಲಿ ನಾವು ಕುಮಾರರಾಮನ ಮೂರ್ತಿ ಹೇಗಿದ್ದ ಆ ವೀರ ಅನ್ನೋದಕ್ಕೆ ಈ ಮೂರ್ತಿಗಳು ಸಾಕ್ಷಿ ಆಗ್ತವೆ ಮೇಡಮ್. ಮತ್ತು ಇದು ವೀರಗಲ್ಲಲ್ಲ. ವೀರಗಲ್ಲ ಇದ್ರೆ 3 ಹಂತ ಇರ್ತಿತ್ತು. ಕೆಳಗಡೆ ಹೋರಾಟ ಮಾಡುವುದು, ನಡುವೆ ಅಪ್ಸರೆಯರು, ಮೇಲೆ ಏನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ, ಪೂಜೆ ಮಾಡ್ತಾರೆ. ಆದರೆ ಇದು ಕೇವಲ ಮೂರ್ತಿ ಆಗಿರೋದ್ರಿಂದ ಕುಮಾರರಾಮ ಅವತ್ತು ಹೇಗಿದ್ದ ಅನ್ನೋದಕ್ಕೆ ಈ ಮೂರ್ತಿ ಸಾಕ್ಷಿ ಆಗ್ತದೆ ಮೇಡಮ್. ಈಗ ನೋಡಿ, ಕುದುರೆ ಬೊಲ್ಲ ಅಶ್ವಾರೋಹಿ ಆಗಿರ್ತಕ್ಕಂಥ ಕುಮಾರರಾಮ ಕೈಯಲ್ಲಿ ಖಡ್ಗವನ್ನು ಹಿಡಿದಾನೆ. ಮತ್ತು ಸೊಂಟದಲ್ಲಿ ಬಾಕು ಇದೆ, ನಾವೇನು ಸಣ್ಣ ಕತ್ತಿ ಅಂತ ಇದೆ, ಕಿರುಗತ್ತಿ ಇದೆ. ನಂತರ ಸೂರ್ಯಚಂದ್ರ ಮತ್ತು ನಾಗಪ್ಪ, ಆ ಹಾವು ಏನಂತೀವಿ, ನಾಗರ ಹಾವು, ಹಾಗೆ ಅದು ಗಿಳಿ ಅಂತ ಹೇಳ್ತೀವಿ. ಅದು ಲಾಂಛನವಾಗಿ ಬಹುಶಃ ಬಳಕೆ ಮಾಡ್ಕೊಂಡಿರ್ಬೋದು. ಅದು ಕೂಡ ಇನ್ನೂ ಹೆಚ್ಚಿನ ಒಂದು ಅರ್ಥ ಬರಬೇಕು ಮೇಡಮ್, ಇನ್ನೂ ಸಂಶೋಧನೆ ಆಗಬೇಕು ಆ ರೀತಿ ಯಾಕೆ ಬಳಕೆ ಮಾಡ್ಕೊಂಡಿದ್ರಂತ. ಹಾಗೆ ಕುಮಾರರಾಮನ ಮೂರ್ತಿಗಳಲ್ಲಿ ವಿಶೇಷತೆ ಅಂದ್ರೇ ಆ ಹಾವು ಇರೋದು, ಇಲ್ಲದ್ರೆ ನಾಯಿ ಇರೋದು, ಆಮೇಲೆ ಬತ್ತಳಿಕೆ ಇರೋದು. ಸಾಕಷ್ಟು ವಿವಿಧ ರೀತಿಯಲ್ಲಿ ಕುಮಾರರಾಮನನ್ನು ನಾವು ನೋಡ್ತೀವಿ. ಈಗ ಖಡ್ಗವನ್ನು ಹಿಡ್ಕೊಂಡಿರೋದ್ರ ಜೊತೆಗೆ ಬೇರೆ ಮೂರ್ತಿಗಳಿಗಿದಾವೆ ಅಂದರೆ ಆ ಬಲ್ಲೆಯನ್ನು ಹಿಡ್ಕೊಂಡಿರೋದು, ಬಲ್ಲೆ ಹಿಡ್ಕೊಂಡು ಹೋರಾಟಕ್ಕೆ ಹೋಗ್ತಕ್ಕಂಥದ್ದನ್ನು ನಾವು ಸನ್ನಿವೇಶ ನೋಡ್ತೀವಿ. ಅವ್ರು ಕಾಲು ಕೆಳಗೆ ಮುಸ್ಲಿಂ ಸೈನಿಕರು ಕಾಲು ಕೆಳಗೆ ಬಿದ್ದಿರೋಂಥದ್ದು ನೋಡ್ಬೋದು. ಹಾಗೆ ಹಿಂದೆ ಏನು ಸೇವಕರು ಇರ್ತಾರೆ, ಅವರು ರಾಜಛತ್ರಿಯನ್ನು ಹಿಡಿದಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಮೇಡಮ್. ಈಗ ಒಟ್ಟಾರೆಯಾಗಿ ಈ ಸ್ಥಳದಲ್ಲಿ ಈ ಮೂರ್ತಿಯನ್ನು ನೋಡಿದಾಗ ನಮಗೆ ಇಷ್ಟ ಆಗಿ ಕಾಣ್ತದೆ ನೋಡಿ. ಮೀಸೆ ನೋಡಿ, ಮೀಸೆನೂ ಇದೆ ಮೇಡಮ್, ಮೂಗಿದೆ, ಬಾಯಿ, ಆಮೇಲೆ ಇದು ಪೇಟ. ಅಂದರೆ ಇದು ಕಿರೀಟ ಅಲ್ಲ, ಸಾಮಾನ್ಯವಾಗಿ ಬಳಸ್ತಕ್ಕಂಥದ್ದು. ಅಂದರೆ ರಾಜ್ಕುಮಾರನಾಗಿದ್ದಲ್ಲ, ಅಂದರೆ ಯುದ್ಧ ಸಮಯದಲ್ಲಿ ಹೋಗೋದಕ್ಕೆ ಅವೆಲ್ಲ ಅನುಕೂಲ ಆಗ್ತಕ್ಕಂಥವನ್ಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದ. ಹಾಗೆ ಸೂರ್ಯಚಂದ್ರ ಇರೋವರೆಗೂ, ಅಂದರೆ ಯಾವುದೇ ಶಾಸನ ಆಯ್ತು ಯಾರೇ ಆಯಿತು ಸೂರ್ಯಚಂದ್ರ ಇರೋವರೆಗೂ ಇರಬೇಕನ್ನೋ ಕಾರಣಕ್ಕೆ ಸೂರ್ಯಚಂದ್ರನನ್ನು ಇಳಿಸ್ತಾ ಇದ್ರು. ಇದು ಹಾವು ಅಂದರೆ ನಮ್ಮ ಬುಡಕಟ್ಟು ಸಂಪ್ರದಾಯದ ಪ್ರಕಾರ ಕೆಲವೊಂದಿಷ್ಟುಗಳನ್ನು ಶುಭ ಸೂಚಕವಾಗಿ ಬಳಕೆ ಮಾಡ್ಕೊಳ್ತಾ ಇದ್ರು. ಇದನ್ನು ನಾವು ಗಿಳಿ ಅಂತ ಕರಿತೀವಿ, ಸ್ಥಳೀಯರು ಕಾಗೆ ಅಂತ ಕರೀತಾರೆ. ಹಾಗೆ ಇನ್ನು ನಾನಾ ರೀತಿಯಾಗಿ ಕುಮಾರರಾಮನ ವಿಶೇಷವಾಗಿ ನೋಡ್ತಾರೆ ಮೇಡಮ್. ಎಲ್ಲರನ್ನೂ ಕೂಡ ಆರಾಧಿಸ್ತಾ ಇದ್ರು, ಪ್ರಕೃತಿ ಪ್ರಿಯರಾಗಿದ್ದಾರೆ. ಇದೊಂದು ಸಾಕ್ಷಿ ಆಗಿದೆ. ಗಿಳಿ ಆಗಿರ್ಬೋದು, ಹಾವಾಗಿರ್ಬೋದು, ಕೆಲವೊಬ್ರು ಅನೇಕ ರೂಪದಲ್ಲಿ ಕೆತ್ತನೆ ಮಾಡಿದ್ರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸೂರ್ಯ ಚಂದ್ರರು ಇರುವವರೆಗೂ ಕೂಡ ಈ ಸಂಸ್ಥಾನ ಇರುತ್ತೆ, ಇವ್ರ ವೀರತನ ಇರುತ್ತೆ ಅನ್ನೋದಕ್ಕೆ ಆವಾಗಿನ ಕಾಲದಲ್ಲಿ ಈ ರೀತಿ ಸೂರ್ಯ ಚಂದ್ರನ ಪ್ರತಿಯೊಬ್ಬರು ರಾಜರ ಸಿಂಬಲ್ ಆಗಿ ಬಳಸ್ತಾ ಇದ್ರು. ಮತ್ತೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು. ಇದೇ ಮೂರ್ತಿಯನ್ನ ಇವತ್ತಿಗೂ ಕೂಡ ನೋಡ್ಬೋದು. ಕಳೆದ 700 ವರ್ಷಗಳಾದರೂ ಕೂಡ ಕುಮಾರರಾಮ ಇನ್ನೂ ಜನಮಾನಸದಲ್ಲಿ ಜನಪದೀಯವಾಗಿ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕನೇ ಅವನು. ಆ ರೀತಿ ಇದನ್ನ ಕಲ್ಪನೆನ ಕುಮಾರರಾಮನ ಬಗ್ಗೆ ಈ ತರ ಕಲ್ಪನೆನ ಕಟ್ಟಿಕೊಟ್ಟಿದ್ದೆ ನಮ್ಮ ವಿಜಯನಗರ ಸಾಮ್ರಾಜ್ಯ. ನಿಜ ಮೇಡಮ್. ಅವರು ತಮ್ಮ ಶಾಸನಗಳಲ್ಲಿ ಕೂಡ ಯಾರಾದರೂ ವೀರಗಲ್ಲನ್ನು ಹಾಕ್ಸ್ಬೇಕಾದ್ರೆ ಕುಮಾರರಾಮನಂತೆ ಹೋರಾಡಿದ ಪರಾಕ್ರಮಿ ಅಂತಂದ್ಬಿಟ್ಟು ಬಿರುದು ಕೊಟ್ಟು ಶಾಸನಗಳನ್ನು ಹಾಕಿಸಿರ್ತಕ್ಕಂಥದ್ದು ನಾವು ಕಳೆದ ಒಂದಿಷ್ಟು ತಾಮ್ರ ಶಾಸನಗಳು ಕೂಡ ಗಮನಿಸಿದ್ವಿ ಮೇಡಮ್. ಅಂದರೆ ರಾಮನೇ ಹೋಗಿ ಭಾಳ ಪ್ರಮುಖ. ಮತ್ತು ಕೆಲವೊಂದು ಕಡೆ ಗೊಂದಲ ಏನಾಗಿದೆ, ನಾವು ಅಯೋಧ್ಯೆ ರಾಮನನ್ನು ಈ ರಾಮನ ಹೆಸರಲ್ಲಿ ಪೂಜೆ ಮಾಡಕತ್ತೀವಿ. ಇವತ್ತು ನಾವು ಕೆಲವೊಂದು ಕಡೆಗೆ ಅದೆಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿದಾಗ ನಾವು ಹಿಂಗೆ ಅನ್ಕೊಂಡ್ಬಿಟ್ಟಿದ್ವಿ, ಶ್ರೀರಾಮ ಅನ್ಕೊಂಡ್ಬಿಟ್ಟಿದ್ವಿ, ರಾಮ ಲಕ್ಷ್ಮಣ ಸೀತೆಯನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡ್ಬಿಟ್ರೆ ಕೆಲವೊಂದು ಕಡೆಗೆ. ಆದರೆ ಮೂರ್ತಿ ಇರೋದು ಮಾತ್ರ ಕುಮಾರರಾಮಂದು. ಓಕೆ. ಮತ್ತು ಅದ್ರ ಜೊತೆಗೆ ನಮ್ಮ ವೀಕ್ಷಕರಿಗೆ ಒಂದು ಕುತೂಹಲ ಮತ್ತು ರೋಚಕರವಾದ ಸಂಗತಿನ ನೀವು ಹೇಳಲೇಬೇಕು. ಅಕ್ಕ ಬುಕ್ಕವರ ಬಗ್ಗೆ, ವಿಜಯನಗರ ಸಂಸ್ಥಾನಕ್ಕೂ
ಕುಮಾರರಾಮನ್ಗೂ ಯಾವ ರೀತಿ ಸಂಬಂಧ ಆಗುತ್ತೆ? ನಿಜ ಮೇಡಮ್, ಇದು ಈ ಪ್ರಸ್ತುತ ಇದು ಭಾಳ ಅವಶ್ಯಕ ಆದಂಥ ವಿಷಯ. ಕುಮಾರರಾಮ ಮತ್ತು ಅಕ್ಕಬುಕ್ಕರ ಸಂಬಂಧಗಳನ್ನು ಹೇಳೋದಾದರೆ, ನಾವು ಭಾವ ಸಂಗಮ ಅಂತ ಏನು ಕರಿತಾ ಇದ್ವಿ, ಅವನು ಕುರುಗೋಡು ಪ್ರಾಂತ್ಯ ಆದವನು. ಭಾವ ಸಂಗಮ ಎನ್ನುವನು ಅವನಿಗೆ ಸಂಗಮ ಯಾರು ಸರ್? ಕುರುಗೋಡು ಪ್ರಾಂತ್ಯ ಅನ್ನೋದು ಒಂದು ಒಂದು ಸಂಸ್ಥಾನ ಆಗಿತ್ತು ಮೇಡಮ್. ಈಗ ನಾವು ಕುರುಗೋಡು ಅಂತ ದೊಡ್ಡ ಬಸವೇಶ್ವರ ಅಂತ ಇದ್ದಾನೆ, ಅಲ್ಲಿ ಅವರು ಬಳ್ಳಾರಿ ಜಿಲ್ಲಾ ಮೇಡಮ್, ಬಳ್ಳಾರಿ ಜಿಲ್ಲಾ ಕಂಪ್ಲಿ ತಾಲೂಕು, ಇಲ್ಲ ಕುರುಗೋಡು ತಾಲೂಕು ಅಂತಾನೆ ಮಾಡಿದ್ದಾರೆ. ಅಲ್ಲಿ ಬರ್ತದೆ ಮೇಡಮ್, ಅದು ನಗರ ಪ್ರದೇಶ. ಅಲ್ಲಿ ಅವರು ಆಡಳಿತ ಮಾಡ್ಕೊಂಡಿದ್ರು. ಅವರು ಕಂಪಿಲರಾಯರಿಗೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸ್ತಾ ಇರ್ತಾರೆ. ಅವನು ಕೂಡ ಭಾಳ ವೀರ ಶೂರ ಆಗಿರೋದ್ರಿಂದ ಕುಮಾರರಾಮನ ಅಕ್ಕ ಅಂದರೆ ವೀರ ಕಂಪಿಲರಾಯನ ಮೊದಲ ಮಗಳಾಗಿರ್ತಕ್ಕಂಥ ಮಾರಮ್ಮನನ್ನು ಅವನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಮೇಡಮ್. ಮದುವೆ ಮಾಡಿಕೊಟ್ಟು ಅವರು ಕೂಡ ಈ ಸಂಸ್ಥಾನದೊಂದಿಗೆ ಬೆಸುಗೆ ಇರೋದ್ರಿಂದ ದೆಹಲಿ ಸುಲ್ತಾನರ ಜೊತೆಗಿನ ಯುದ್ಧ ಮತ್ತು ದ್ವಾರ ಸಮುದ್ರ ಹೊಯ್ಸಳರ ಜೊತೆಗೆ ಯುದ್ಧ, ಆಮೇಲೆ ಕಾಕತೀಯ ಪ್ರತಾಪರುದ್ರನ ಜೊತೆಗೆ ಕೂಡ ಇವರು ಸಾಕಷ್ಟು ಇವರ ಪರವಾಗಿ ಹೋರಾಟಗಳನ್ನು ಮಾಡ್ತಾರೆ ಮೇಡಮ್. ಹಂಗಾಗ್ಬಿಟ್ಟು ಮಾರಮ್ಮನನ್ನು ಅವನಿಗೆ ಕೊಟ್ಟಾಗ ಅವ್ರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳೇ ಹರಿಹರ ಅಕ್ಕಬುಕ್ಕ, ಮಾರಪ್ಪ, ಮುದ್ದಪ್ಪ, ಕಂಪಣ 5 ಜನ ಸಹೋದರರು ಅವರಿಗೆ ಜನಿಸ್ತಾರೆ ಮೇಡಮ್. ಅಕ್ಕನ ಮಕ್ಕಳು, ಸಹೋದರಿ ಆಗಿರ್ತಕ್ಕಂಥ ಮಾರಮ್ಮನ ಅಕ್ಕನ ಮಕ್ಕಳು. ಹಾಗೆ ಇನ್ನೊಬ್ಬ ತಂಗಿ ಇರ್ತಾಳೆ ಸಿಂಗಮ್ಮ ಅಂತೇಳಿ. ಅವಳನ್ನು ನಮಗೆ ಚಿತ್ರನಾಯಕ ಅಂತ ಏನು ನಾವು ಚಿತ್ರದುರ್ಗ ಸಂಸ್ಥಾನದ ಸಂಸ್ಥಾಪಕ ಅಂತ ಕರಿತೀವಿ, ಅವ್ರ ಮನೆತನಕ್ಕೆ ಒಬ್ಬರಿಗೆ ಕೊಟ್ಟಿರ್ತಾರೆ ಮೇಡಮ್. ಅಲ್ಲಿಂದನೇ ಪ್ರಾರಂಭ ಮೇಡಮ್ ಚಿತ್ರದುರ್ಗ ಸಂಸ್ಥಾನಕ್ಕೂ ಮತ್ತು ಕುಮ್ಮಟದುರ್ಗಕ್ಕೂ ಹಾಗೆ ವಿಜಯನಗರ ಸಾಮ್ರಾಜ್ಯಕ್ಕೂ ಇವೆಲ್ಲ ಸಂಬಂಧಗಳು. ಹಾಗೆ ಕುಮಾರರಾಮ ಅಕ್ಕಬುಕ್ಕರಿಗೆ ಕೇವಲ ಅವ್ರ ಮಾವನಾಗಿರೋದೇ, ಅವ್ರಿಗೂ ಕೂಡ ಒಂದಿಷ್ಟು ಜವಾಬ್ದಾರಿಯನ್ನು ಕೊಟ್ಟಿರ್ತಾನೆ. ಅವರು ಕೂಡ ಸಕ್ರಿಯವಾಗಿ ಕುಮಾರರಾಮನೊಂದಿಗೆ ಹೆಗಲು ಕೊಟ್ಟು ಅವರು ಕೂಡ ಹೋರಾಟಗಳನ್ನು ಮಾಡ್ತಿರ್ತಾರೆ. ಅವರಿಗೆ ಅಲ್ಲಿ ವಿಶೇಷವಾಗಿ ಖಜಾನೆ ಕಾಯ್ತಕ್ಕಂಥ ಕೆಲಸವನ್ನು ಅಕ್ಕರಾಯರಿಗೆ ಕೊಟ್ಟಿರ್ತಾರೆ. ಅಂದರೆ ಅಲ್ಲಿ ಒಬ್ಬರು ಸಂಬಂಧಿಕರಿಗೆ ಬೇಕು. ಇಲ್ಲಿ ಕೂಡ ಒಂದಿಷ್ಟು ಸಂಬಂಧಗಳ ಬಗ್ಗೆ ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಯಾರಾಗಲಿ ಕೂಡ ಫೈನಾನ್ಷಿಯಲ್ ಮಾಡ್ಬೇಕಾದ್ರೆ ನಮ್ಮವ್ರಿಗಿದ್ರೆ ಸ್ವಲ್ಪ ನಂಬಿಕೆ ಮೇಲೆ ಕೊಡ್ತೀವಿ, ನಂಬೋದು ಅಂತೇಳಿ. ಹಂಗೆ ಅಕ್ಕರಾಯರಿಗೆ ಅವರು ಖಜಾನೆ ಮಾಡಕ್ಕೆ ಕೊಡ್ತಾರೆ, ಖಜಾನೆ ಪಾಲಕರಾಗಿ. ಆಮೇಲೆ ಬುಕ್ಕರಾಯರಿಗೆ ಇದು ಏನು ಸೇನಾಧಿಪತಿಯನ್ನಾಗಿ ಮಾಡಿರ್ತಾರೆ. ಇಲ್ಲಿ ನಾವು ಕೆಲವೊಂದು ದ್ವಾರಗಳನ್ನು ಕೂಡ ಅಕ್ಕರಾಯನ ದ್ವಾರಬಾಗಿಲು ಮತ್ತು ಬುಕ್ಕರಾಯನ ದ್ವಾರಬಾಗಿಲು ಅಂತ ಕೂಡ ಕರಿತೀವಿ ನಾವು ಕೋಟೆ ಪ್ರವೇಶಕ್ಕೆ. ಅಂತ ಅಕ್ಕನ ಮಕ್ಕಳು ಅಕ್ಕಬುಕ್ಕರು, ಅದ್ರ ಜೊತೆ 3 ಮಾರಪ್ಪ, ಮುದ್ದಪ್ಪ, ಕಂಪಣ್ಣ ಅಂತ. ಆಮೇಲೆ ಆಕೆ ಇನ್ನೊಬ್ಬ ಕುಮಾರರಾಮನ ತಂಗಿ ಬಂದ್ಬಿಟ್ಟು ಸಿಂಗಮ್ಮ, ಅದೇ ಚಿತ್ರನಾಯಕರವರು ಕೊಟ್ಟಿರೋದು ಚಿತ್ರದುರ್ಗ ಸಂಸ್ಥಾನದವರು. ನಿಜ ಮೇಡಮ್, ನಿಜ ಮೇಡಮ್. ಇಷ್ಟೆಲ್ಲ ಒಟ್ಟ ಒಂದು ಬೇರೆ ಅಂತ ಹೇಳ್ಬೋದು. ಅಂದರೆ ಇಡೀ ದಕ್ಷಿಣ ಭಾರತದಲ್ಲಿ ಹಿಂದವಿ ಸ್ವರಾಜ್ಯ ಅಥವಾ ಹಿಂದೂ ಧರ್ಮಕ್ಕೆ ಒಂದು ಭದ್ರ ಬುನಾದಿ, ಒಂದು ತಳಪಾಯ ಹಾಕಿದ್ದು ನಮ್ಮ ಕುಮ್ಮಟದುರ್ಗ. ಹೌದು ಸರ್. ಅಕ್ಕಬುಕ್ಕ ಅವ್ರಿಗೆ ವಿಜಯನಗರ ಸಂಸ್ಥಾನ ಸ್ಥಾಪನೆ ಮಾಡೋದಕ್ಕೆ ಸಿನಿಮಾಗಳಲ್ಲೆಲ್ಲ ತೋರಿಸ್ತಾರೆ. ಇನ್ನು ಒಂದು ಅವ್ರು ಹೇಳ್ತಾರೆ ಘೋಷವಾಕ್ಯದ ಮುಖಾಂತರ. ಅದು ಇವಾಗ ಸಂಶೋಧನೆ ಪ್ರಕಾರ ಆಗಿರ್ಬೋದು, ಇತಿಹಾಸದಲ್ಲಿ ಬಂದಿರೋದ್ ಪ್ರಕಾರ ಆಗಿರ್ಬೋದು, ಅಥವಾ ಜಾನಪದವ್ರು ಕಟ್ಟಿದಂತ ಪ್ರಕಾರ ಆಗಿರ್ಬೋದು, ಏನ್ ಹೇಳುತ್ತೆ? ಕ್ರಿಸ್ತಶಕ 1650ರಲ್ಲಿ ನಂಜುಂಡ ಕವಿ ಅಂತ ಬರ್ತಾನೆ ರೀ, ರಾಮನಾಥ ಚರಿತೆ ಅಂತ ತನ್ನ ಮಹಾಕಾವ್ಯದಲ್ಲಿ ಅಕ್ಕಬುಕ್ಕರ ಬಗ್ಗೆ ಪ್ರಸ್ತಾಪ ಮಾಡಿದಾರೆ. ಅವರು ಇಲ್ಲಿ ಏನಾಗಿದ್ರು, ಕುಮಾರರಾಮನ ಜೊತೆಗೆ ಯಾವ ರೀತಿ ಪಾಲ್ಗೊಳ್ತಾ ಇದ್ರು ಅಂತ. ಅಲ್ಲಿಂದ ನಮಗೆ ಅಕ್ಕಬುಕ್ಕರ ವಿಚಾರ ಮತ್ತು ಇನ್ನು ಅವರು ಏನು ಸ್ಥಾನಮಾನಗಳಿದ್ವು, ಮತ್ತು ಭಾವ ಸಂಗಮ ಬಗ್ಗೆ, ಮಾರಮ್ಮನ ಬಗ್ಗೆ ಎಲ್ಲ ತಮ್ಮ ಸಾಂಗತ್ಯದ ಮುಖಾಂತರ ಇವೆಲ್ಲವನ್ನು ಚಿತ್ರಿಸಿಕೊಟ್ಟಿದ್ದಾರೆ. ಇತ್ತೀಚಿನ ವಿದ್ವಾಂಸರು ಕೂಡ ಅದನ್ನೇ ಮುಂದುವರಿಸ್ಕೊಂಡು ಕುಮಾರರಾಮನಿಗೆ ಏನು ಅವ್ರ ವಂಶಾವಳಿ ಬಂದಾಗ ಅಕ್ಕಬುಕ್ಕರದ್ದು ಕೂಡ ವಂಶಾವಳಿಯನ್ನು ತೋರಿಸ್ತಾರೆ ಮೇಡಮ್. ವಿಜಯನಗರ ಸಾಮ್ರಾಜ್ಯ ತಾಯಿ ಬೇರು. ದಕ್ಷಿಣ ಭಾರತದಲ್ಲಿ ಮತ್ತೆ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಸಾಮ್ರಾಜ್ಯ, ದೊಡ್ಡ ಮನೆತನಗಳು ಮೂಡಿ ಬರ್ಲಿಕ್ಕೆ ಸಾಧ್ಯವಾಗಿದ್ದು ಇಲ್ಲಿನ ಮೂಲತಃ ಬೇರು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇವಾಗ ನಾವು ರಾಜ ಮಹಾರಾಜರಾಗಿರ್ಬೋದು, ಒಂದು ಸಂಸ್ಥಾನ ಆಗಿರ್ಬೋದು, ಅವರೆಲ್ಲ ನೋಡಿದ ಒಂದು ಭಾವಚಿತ್ರದ ಮೂಲಕ ನೋಡ್ತೀವಿ. ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಗಂಡುಗಲಿ ಕುಮಾರರಾಮ ಹೀಗಿದ್ದ ಅಂತ ಪುತ್ಥಳಿ ಆಗಿರ್ಬೋದು, ಅವ್ರ ಭಾವಚಿತ್ರ ಆಗಿರ್ಬೋದು ಹೊರಹೊಮ್ಮಿದ್ದು ಯಾವಾಗ, ಹೊರ ತಂದಿದ್ದು ಯಾವಾಗ? ಇದೇ ಮೇಡಮ್, ನಮ್ಮ ಹವ್ಯಾಸಿ ಕಲಾವಿದರು ರಾಜನನ್ನು ಬಿಡಿಸ್ಕೊಂಡ್ಬಿಟ್ಟು ಈಗ ನಾವೆಲ್ಲ ನಮ್ಮ ಬೈಕ್ಗಳಿಗೆಲ್ಲ ಮಾಡ್ಕೊಂಡಿದ್ವಿ. ಆದರೆ ಮೂಲವಾಗಿ ನಾವು ಇತ್ತೀಚೆಗೆ ಎಲ್ಲ ದೇವಸ್ಥಾನಗಳಲ್ಲಿ ಆಮೇಲೆ ಪೂಜೆಗೊಳ್ತಕ್ಕಂಥ ಎಲ್ಲೆಲ್ಲಿ ನಾವು ನೋಡಿದ್ವಿ ಎಲ್ಲ ಈ ರೀತಿಯ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದಾರೆ. ಒಂದು ಬಲ್ಲೆ ಹಿಡಿದಿರೋದು, ಒಂದು ಖಡ್ಗ ಹಿಡಿದಿರೋದು. ಹಂಗಾಗ್ಬಿಟ್ಟು ಇದೇ ಆಕಾರದಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾವಾಗಲೂ ಕುದುರೆ ಮೇಲೆ ಇರಬೇಕು ಕುಮಾರರಾಮ ಅಂತ. 2-3 ಚಿತ್ರಗಳು ಕೂಡ ಕುದುರೆ ಮೇಲೆ ಇದ್ದಾನೆ ಕುಮಾರರಾಮ. ಅವಾಗಿನ ಕಾಲದಲ್ಲಿ ಇದ್ದಂತ ಜಾನಪದರು ಕಟ್ಕೊಟ್ಟಿದ್ದಂತ ಕುಮಾರರಾಮನ ನಾವು ಇವಾಗೆಲ್ಲ ನೋಡ್ತಾ ಇದ್ದೀವಿ. ನಿಜ ಮೇಡಮ್, ಆರಾಧಿಸ್ತಾ ಇದೀವಿ, ಪೂಜೆ ಮಾಡ್ತಾ ಇದೀವಿ. ನಿಜ. ಜಾನಪದದಲ್ಲಿ ಸಾಕಷ್ಟು ನಮ್ಮ ಕುಮಾರರಾಮ ಹೆಚ್ಚಿಗೆ ಸಿಗದೆ ಜಾನಪದದಲ್ಲಿ. ಇವತ್ತು ನಾವು ಯಾರಾದರೂ ತಾಯಿ ತನ್ನ ಮಗನಿಗೆ ಹೇಳ್ತಾಳೆ, ನನ್ನ ಮಗ ಕುಮಾರರಾಮ ಇದ್ದಂಗೆ ಅದಾನಂತ. ಆ ಕುಮಾರರಾಮನೇ ನಮ್ಮ ಕುಮಾರರಾಮ. ಕುಮಾರರಾಮ ಹುಟ್ಟಿದಾಗ ಹೇಗಿದ್ದ ಸರ್? ನಿಜ ಮೇಡಮ್, ಒಂದು ಸಾಂಗತ್ಯದಲ್ಲಿ ಬರ್ತಾರೆ, ಹುಣ್ಣಿಮೆ ಚಂದ್ರನಷ್ಟೇ ಸುಂದರವಾಗಿದ್ದ. ಅವಾಗೆ ತಾಯಿಗೆ ಗೊತ್ತಾಗಿರುತ್ತೆ ಇವನು ಇಷ್ಟು ಚಂದ ಇದ್ದಾನೆ, ಮುಂದೆ ಇವನಿಗೆ ಅದೇ ಕೆಡಕಾಗ್ಬೋದು ಅಂತ. ಅಷ್ಟು ಸುಂದರವಾಗಿರ್ತಕ್ಕಂಥ, ಅಂದರೆ ಯಾವುದೇ ಸ್ತ್ರೀ ಆದರೂ ಕೂಡ ಅವನಲ್ಲಿ ಆಕರ್ಷಣೆ ಆಗ್ತಕ್ಕಂಥ ವಿಶೇಷತೆ ಇದ್ದ. ಅದರಲ್ಲೂ ಕೂಡ ಅವನು ತನ್ನ ಶೌರ್ಯ, ಸಾಹಸ, ಪರಾಕ್ರಮಗಳು ಇನ್ನಷ್ಟು ಹೆಚ್ಚಿಗೆ. ಎಲ್ಲಿವರೆಗೂ ಅಂದರೆ ದೆಹಲಿ ಸುಲ್ತಾನನ ಮಗಳು ಕೂಡ ಇವನನ್ನು ನೋಡದೆ ಇವನ ಚೆಲುವು, ಸಾಹಸ, ಪರಾಕ್ರಮವನ್ನು ತಿಳ್ಕೊಂಡೇ ಅವನನ್ನು ಪ್ರೀತಿ ಮಾಡ್ತಕ್ಕಂಥ ಸನ್ನಿವೇಶಗಳು ನಮಗೆ ಕಂಡು ಬರ್ತವೆ ಮೇಡಮ್.
ದೆಹಲಿ ಸುಲ್ತಾನರ ಮಗಳೂ ಕೂಡ ನಿಜ ಮೇಡಮ್. ಅವರು ಇವ್ನಿಗೆ ಹಳೆಯನ್ನು ಮಾಡ್ಕೋಬೇಕಂತನೂ ಕೂಡ ಒಂದು ಕಡೆಗೆ ಮನಸ್ಸು ಮಾಡ್ತಾರೆ ಮೇಡಮ್. ಆದರೆ ಇದು ನನ್ನ ಧರ್ಮ ಬಿಟ್ಟು ನಾನು ಬೇರೆ ಕಡೆ ಹೋಗಲ್ಲ, ಅಷ್ಟಕ್ಕೂ ನಾನು ಪರನಾರಿ ಸಹೋದರ ನನ್ನ ಹೆಂಡತಿಯನ್ನು ಬಿಟ್ಟು ಬೇರೆ ಯಾರನ್ನು ಇದಲ್ಲ ಏನೋ ವಾಗ್ದಾನಕ್ಕೆ ಕಟ್ಟು ಬಿದ್ದು ಆ ಪ್ರೇಮವನ್ನು ತಿರಸ್ಕಾರ ಮಾಡ್ತಾರೆ ಮೇಡಮ್. ಅಷ್ಟು ದೊಡ್ಡ ಅಷ್ಟು ತ್ಯಾಗದ ಗುಣನೂ ಕೂಡ ಇತ್ತು. ಅದ್ರ ಜೊತೆಗೆ ಒಬ್ಬ ಸಾಮ್ರಾಜ್ಯದಲ್ಲಿ ಒಂದು ಪಟ್ಟದರಸಿಗೆ ಒಂದು ಗಂಡು ಮಗು ಜನಿಸಿದಾಗ ಸಂಭ್ರಮನ ಹೇಳಕ್ಕೆ ಆಗಲ್ಲ ಸರ್. ಆ ದಿನ ಆಸ್ಥಾನದಲ್ಲಿ ಹೇಗಿತ್ತು ಸಂಭ್ರಮ? ನಿಜ ಮೇಡಮ್. ಅವತ್ತು ಎಲ್ಲ ಒಂದು ನಮ್ಮ ಸಾಂಗತ್ಯದಲ್ಲಿ ತೋರಿಸಂತೆ ಅವ್ರಿಗೆ ಭಾಳ ದಿನಕ್ಕೆ ಪಟ್ಟದ ಮಹಿಷಿಗೆ ಮಗು ಆಗುತ್ತೆ. ಅದಕ್ಕೆ ಏನು ಜಟ್ಟಂಗಿ ರಾಮೇಶ್ವರನ ಹತ್ರ ವರಪ್ರಸಾದವನ್ನು ಕೇಳ್ಕೊತಾರೆ. ಅಂದರೆ ನಮಗೆ ಮಕ್ಕಳಿಲ್ಲ, ನಾನು ಪಟ್ಟದರ್ಶಿಯಾಗಿ ಎಷ್ಟು ವರ್ಷ ಇನ್ನೂ ನಾನು ಬಂಜೆ ಆಗಿರ್ಬೇಕಂದಾಗ ಅಲ್ಲಿ ಒಂದಿಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿದಾಗ ಅಲ್ಲಿ ಒಂದು ಶುಭ ಸೂಚಕವಾಗಿ ಅರಮನೆಯಲ್ಲಿ ಏನೋ ಒಂದು ಘಟನೆಗಳು ಜರುಗೋದಾಗಲಿ ಎಲ್ಲವೂ ಪರಿಣಾಮಕಾರಿಯಾಗಿ ಆಗ್ತಕ್ಕಂಥದ್ದು ಕೂಡ ಅಲ್ಲಿ ಕಾಣುತ್ತೆ. ಆಗ ಅಲ್ಲೆಲ್ಲರೂ ಅನ್ಕೋತಾರೆ ಒಬ್ಬ ಮಹಾನ್ ಪರಾಕ್ರಮಿನೇ ಹುಟ್ಬೋದು. ಆದರೆ ಅವ್ನಿಗೆ ಅಲ್ಪ ಆಯುಷ್ಯ ಇರುತ್ತಲ್ಲ, ಅದು ಒಂದೇ ಭಾಳ ನೆಗೆಟಿವ್ ಥಾಟ್ಸ್ ಅಂದ್ರೆ ಅಷ್ಟೇ. ಅವನಿಗೆ ಜ್ಯೋತಿಷ್ಯ ಇತ್ತು. ನಿಜ ಮೇಡಮ್. ಒಬ್ಬ ಹೆಸರುವಾಸಿ ಆಗಿರ್ತಕ್ಕಂಥವ್ನು ಸಿಗ್ತಾನೆ, ಸೂರ್ಯ ಚಂದ್ರ ಇರುವವರೆಗೂ ಅವನ ಹೆಸರು ಉಳಿಯುತ್ತೆ ಅನ್ನುವ ರೀತಿ ಆ ಜ್ಯೋತಿಷ್ಯಗಳನ್ನ ಕೇಳ್ತಾರೆ ಮೇಡಮ್. ನಿಜ ಮೇಡಮ್. ಹೆಸರು ಮಾಡ್ತಾರೆ ಮೇಡಮ್. ಇದು ಏನು ಎಂದು ಅಳಿಯಾದ ಒಂದು ಹುಡುಗ ನಿಮ್ಮ ಮಗು ನಿನಗೆ ಹುಟ್ಟುತ್ತೆ ಅಂತಂದ್ಬಿಟ್ಟು ಅವತ್ತೇ ಅವ್ರಿಗೆ ಭವಿಷ್ಯ ಗೊತ್ತಾಗಿರುತ್ತೆ ಮೇಡಮ್. ಅಂದ್ರೆ ಒಂದ್ ಕಡೆ ಮಗ ಬಂದಿದ್ ಖುಷಿ, ಇನ್ನೊಂದ್ ಕಡೆ ನಮ್ಮ ಸಂಸ್ಥಾನಕ್ಕೆ ಒಂದು ವಂಶಾಭಿವೃದ್ಧಿ ಆಗುತ್ತೆ ಅನ್ನೋದು, ಒಂದು ಪರಾಕ್ರಮ ಆಗಿದಂತ ಒಂದು ಹೆಸರುವಾಸಿಯಾದಂತ ಒಂದು ಕುಲಪುತ್ರ ಹುಟ್ಟಿದ ಅಂತ ಒಂದು ಅರಮನೆಯಲ್ಲಿ ಖುಷಿಯಾಗಿದ್ರೆ, ಮತ್ತೊಂದ್ ಕಡೆ ಅಲ್ಪಾಯುಷ್ಯ. ನಿಜ ಮೇಡಮ್. ನಿಜ. ಎರಡು ಸುಖ ಮತ್ತೆ ದುಃಖ ಎರಡೂ ಪರಿಸ್ಥಿತಿಗಳು ಒಟ್ಟಿಗೆನೇ ಇರುತ್ತೆ. ಅದನ್ನು ತೊಲಗಿಸ್ಬೇಕಂತಾನೆ ತಾಯಿ ಬಹಳಷ್ಟು ಪ್ರಯತ್ನ ಮಾಡ್ತಾಳೆ. ಇದೆ ಆ ಒಂದು ಹೆಣ್ಣಿನಿಂದ ದೂರ ಮಾಡಬೇಕು, ಇವನಿಗೆ ಜಾಸ್ತಿ ಅದರಿಂದನೇ ಕಂಟಕ ಇರೋದ್ರಿಂದ ಆ ರೀತಿ ವಚನಗಳು ಪರನಾರಿ ಸಹೋದರತ್ವ ಆಗಿರ್ಬೋದು, ಇನ್ನೊಂದು ಧರ್ಮದ ಪರವಾಗಿರ್ಬೋದು, ಎಲ್ಲದೂ ಆ ತಾಯಿ ಭಾಳಷ್ಟು ಜಾಗೃತಿ ವಹಿಸ್ತಾಳೆ ಮೇಡಮ್. ಓಕೆ, ನಾವು ಇವಾಗ ಕುಮಾರರಾಮಂದ ನೋಡ್ತೀವಲ್ಲ, ಅದೇ ರೀತಿ ಅವರ ತಂದೆದಾಗಿರ್ಬೋದು, ಅವ್ರ ತಾತಂದಾಗಿರ್ಬೋದು, ಅವ್ರ ಅಣ್ಣ ತಮ್ಮದಿರದೆಲ್ಲ ನೋಡಕ್ ಸಾಧ್ಯನಾ ಸರ್? ಈ ಕಲ್ಲುಗಳಲ್ಲಿ ಏನಾದ್ರು ಸಿಗ್ಬಹುದಾ? ನಮಗೆ ಕಂಪ್ಲಿಯಲ್ಲಿ ಸೋಮೇಶ್ವರ ದೇವಸ್ಥಾನ ಇದೆ ಮೇಡಮ್, ಅಲ್ಲಿ ಕಂಪಿಲ್ ರಾಯರ ಮೂರ್ತಿ ಇದೆ ಅಂತ ಹೇಳ್ತಾರೆ ಮೇಡಮ್. ಅದೊಂದು ಬಿಟ್ಟು ಮತ್ತೆ ಉಳ್ಕಿದಾರದ್ದು ಯಾರ್ದು ಸಿಗಲ್ಲ ಮೇಡಮ್. ಈಗ ನಾವು ಹೇಮಕೂಟ ಪರ್ವತದಲ್ಲಿ ಏನಿದೆ ಶಿವ ದೇವಾಲಯಗಳನ್ನು ವೀರ ಕಂಪಿಲರು ತಮ್ಮ ಹಿರಿಯರ ನೆನಪಿಗಾಗಿ ಮೊದಲಿಗೆ ಕಟ್ಸ್ತಕ್ಕಂಥದ್ದೇ ಹಂಪಿಯಲ್ಲಿ ಫಸ್ಟ್ ಪ್ರಾರಂಭ ಆಗದೆ ಇವರ ನಿರ್ಮಾಣಗಳು. ನಮಸ್ಕಾರ ಕನ್ನಡಿಗರೇ, ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ವಿ. ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಪ್ರೀತಿಯಿಂದ ಅರಸಿ. ಸರ್, ಹಾಗಾದ್ರೆ ಹಂಪಿಗೂ ಕುಮಟದುರ್ಗಕ್ಕೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಒಂದು ಈ ಮಾರ್ಗವಾಗಿ ಅಂದರೆ ಈಗ ಕನಿಷ್ಠ 20 ಆಗ್ಬೋದು ಮೇಡಮ್. 20 ಕಿಲೋಮೀಟರ್. ಯಾಕಂದ್ರೆ ನಾವು ಗುಡ್ಡ ಪ್ರದೇಶ ಮಧ್ಯಭಾಗದಲ್ಲಿರೋದ್ರಿಂದ ಆ ರೀತಿ ಆಗುತ್ತೆ. ನಾವು ರೋಡ್ ಮುಖಾಂತರ ಹೋದರೆ 45 ಕಿಲೋಮೀಟರ್ ಆಗುತ್ತೆ ಮೇಡಮ್. ತುಂಬಾ ಹತ್ರನೇ ಮೇಡಮ್. 40 ಕಿಲೋಮೀಟರ್ ಅಂತೂ ತುಂಬಾ ದೂರ ಏನಿಲ್ಲ. ಕುದುರೆ ಸವಾರಿಗಳ ಮುಖಾಂತರ ಹೋಗ್ಬೇಕಂದ್ರೆ ಒಂದೇ ದಿನದಲ್ಲಿ ಹೋಗಿ ಆರಾಮ್ಸೆ ತಲುಪಬಹುದಿತ್ತು. ಕಳೆದ 20 ವರ್ಷಗಳ ಹಿಂದೆ ನಾವು ನೋಡಿದ್ರೆ ಜನ ಆ ಭಾಗದಿಂದ ಕುಮಟದುರ್ಗಕ್ಕೆ ಬಂದು ಕುಮಟದುರ್ಗದಿಂದ ಹುಲಿಗಿಗೆ ಹೋಗ್ತಕ್ಕಂಥದ್ದು ಮಾರ್ಗ ಕೂಡ ಇದಾಗಿತ್ತು ಮೇಡಮ್. ಅವತ್ತಿಗೆ ಸಮೀಪ, ಅವತ್ತಿಗೆ 20-30 ವರ್ಷದ ಹಿಂದೆ ನಮಗೂ ಕೆಲವು ಹಿರಿಯರನ್ನು ಕೇಳಿದಾಗ ನಾವು ನಡ್ಕೊಂಡು ಹೋಗ್ತಿದ್ವಿ, ಅಲ್ಲೆಲ್ಲ ದರ್ಶನಕ್ಕೆ ಹೋಗ್ತೀವಿ ಹುಲಿಗೆಮ್ಗೆ ಅಂತ. ಆದ್ರೆ ಹುಲಿಗೆ ಮುಂದೆ ಆನೆಗುಂದಿ ಆ ಕಡೆ ಎಲ್ಲ. ಜಗತ್ತಿನಲ್ಲಿ ಒಬ್ಬ ರಾಜನ್ನ ಹಲವಾರು ಭಾಗಗಳಲ್ಲಿ ದೇವರಾಗಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದು, ಮನೆ ದೇವರಾಗಿ ಕುಲದೇವರಾಗಿ ನಾವು ನೋಡೋದು ಇತಿಹಾಸದಲ್ಲಿ ನಮ್ಮ ಕುಮಾರ. ನಿಜ ಮೇಡಮ್. ನಾವು ಪ್ರಭು ಶ್ರೀರಾಮನನ್ನ ಆತ ಒಬ್ಬ ವ್ಯಕ್ತಿ ಇದ್ದ ಅಂತಂದು ಯೋಚನೆ ಮಾಡೋದಾದ್ರೆ ಶ್ರೀರಾಮ, ಅದು ಬಿಟ್ಟರೆ ಇಡೀ ಭಾರತದಲ್ಲಿ ಕುಮಾರರಾಮನ ಮಾತ್ರ ನಾವು ದೇವರಾಗಿ ಪೂಜೆ ಮಾಡ್ತಾ ಇರೋದು. ಎಲ್ಲೆಲ್ಲಿ ದೇವಸ್ಥಾನ ಇದೆ? ಶಿವಮೊಗ್ಗ ತಾಲೂಕಿನ ಸೊರಬಲ್ಲಿ, ತುಮಕೂರಿನ ತಿಪ್ಟೂರು ಇರ್ಬೋದು, ಕೊರಟಗೆರೆ ಇರ್ಬೋದು, ಗುಬ್ಬಿ ತಾಲೂಕು ಇರ್ಬೋದು, ಆಮೇಲೆ ನಮಗೆ ರಾಯಚೂರಲ್ಲಿ ಇರ್ಬೋದು, ಆಮೇಲೆ ಇಲ್ಲಿ ಪ್ರಸ್ತುತ ಆತ ಇರ್ತಕ್ಕಂಥ ಕುಮಟದುರ್ಗದಲ್ಲಿ ಇರ್ಬೋದು, ಆಮೇಲೆ ಸುತ್ತ ಇಂದಿರಿಗೆ ಅಂತ ಇದೆ, ಮಲ್ಲಾಪುರ ಅಂತ ಇದೆ, ಮುಕ್ಕುಂಪಿ, ಸಾಕಷ್ಟು ಕಡೆಗಳಲ್ಲಿ ದೇವಸ್ಥಾನಗಳು ನಿರ್ಮಾಣ ಆಗಿದೆ ಮೇಡಮ್. ಹಾಗಾದ್ರೆ ಕುಮಾರರಾಮ ಎಲ್ಲ ಕಲ್ಲಿನಿಂದ ಕೆತ್ತನೆ ಮಾಡಿದಂತ ಅವಾಗಿನ ವಿಗ್ರಹಗಳಿಗೆ ಇವಾಗ ನಿಜ ಮೇಡಮ್. ಇದೇ ರೀತಿಯ ಮೂರ್ತಿಗಳಿದಾವೆ ಮೇಡಮ್. ಅದು ಕೆಲವೊಂದು ಹೆಸರುಗಳು ರಾಮಸ್ವಾಮಿ ಅಂತ ಕರೀತಾರೆ, ಒಂದ್ ಕಡೆ ನೀವು ಹೆಂಗೆ ಕುಮಾರಸ್ವಾಮಿ ಅಂದ್ರಿ ಹಂಗೆ ಕುಮಾರಸ್ವಾಮಿ ಅಂತ ಕರೀತಾರೆ, ಆಮೇಲೆ ರಾಮಪ್ಪ ಅಂತ ಕರೀತಾರೆ, ಶ್ರೀರಾಮ ಅಂತ ಕರೀತಾರೆ. ಇತ್ತೀಚೆಗೆ ನಾವು ರಾಮಪ್ಪ ಅನ್ನೋದನ್ನ ಶ್ರೀರಾಮ ಅಂತ ಹೇಳಿದ್ಮೇಲೆ ಈಗ ಜನ ಬದಲಾವಣೆ ಆಗಿದ್ದಾರೆ. ಈ ರೀತಿಯಾಗಿ ಕುಮಾರರಾಮನನ್ನ ಆರಾಧನೆ ಮಾಡ್ತಿದ್ದಾರೆ. ಅಷ್ಟು ಅಲ್ಲದೆ ಆಂಧ್ರದಲ್ಲಿ ಕೂಡ ಆರಾಧನೆ ಮಾಡ್ತಾರೆ. ಆಂಧ್ರ, ತಮಿಳುನಾಡು ಎಲ್ಲ ಕಡೆನೂ ಕುಮಾರರಾಮ ಇದ್ದಾರೆ ಮೇಡಮ್. ಸರ್, ಅಲ್ಲಿ ಆರಾಧನೆ ಮಾಡಿದ್ರೆ ಸಾಕ್ಷ್ಯಗಳು ಇದೆಯಾ ಅಥವಾ ಫೋಟೋಸ್ ಏನಾದ್ರು ಸಿಗಬಹುದಾ? ಸಿಗ್ತಾವೆ ಮೇಡಮ್, ನಮ್ಮ ಹತ್ರ ಇದಾವೆ, ಕಲೆಕ್ಟ್ ಇದಾವೆ. ಓಕೆ, ಆಂಧ್ರದಲ್ಲಿ ಅವರನ್ನ ಆರಾಧನೆ ಮಾಡ್ಲಿಕ್ಕೆ ಕಾರಣ ಏನು ಸರ್? ಇಲ್ಲಿ ಅಂದ್ರೆ ನಮ್ಮ ಕರ್ನಾಟಕದ ಆಡಳಿತ ಪ್ರದೇಶದಲ್ಲಿ ಅವರು ವೀರ ಪರಾಕ್ರಮದಿಂದ ಮತ್ತೆ ಜನರಿಗೆ ಒಂದು ಕರುಣಾಮಯಿ ಆಗಿದ್ರು, ಹಾಗಾಗಿ ಪೂಜೆ ಮಾಡ್ತೀವಿ. ಆಂಧ್ರದಲ್ಲಿ ಅಂದ್ರೆ ಅವರ ಸಾಮ್ರಾಜ್ಯ ವಿಸ್ತರಣೆ ಆಗಿರ್ಬೇಕು. ನಿಜ ಮೇಡಮ್. ಅಲ್ಲಿ ಸಾಮ್ರಾಜ್ಯ ವಿಸ್ತರಣೆ ಜೊತೆಗೆ ನಂತರ ವಿಜಯನಗರ ಅರಸರು ಕೂಡ ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಕುಮಾರರಾಮನ ಗುಡಿಗಳನ್ನ ಕಟ್ತಾರೆ,
ಅಲ್ಲಲ್ಲಿ ಅದ್ರ ಕುರಿತು ದಾನ ದತ್ತಿಗಳನ್ನು ಕೊಡ್ತಾರೆ. ಈಗಿದೆ ನಾನು ಹೊಸಮಲೆ ದುರ್ಗ ಅಂದಲ್ಲ, ಅಲ್ಲಿ ಕೃಷ್ಣದೇವರಾಯರು ಕುಮಾರರಾಮನ ಗುಡಿಗಾಗಿನೇ ದಾನ ದತ್ತಿ ಕೊಡ್ತಕ್ಕಂಥ ಶಾಸನ ಕೂಡ ನಾವು ನೋಡ್ಬೋದು ಮೇಡಮ್. ಓಕೆ, ಅದೊಂದು ಶಾಸನ ಆಗುತ್ತೆ. ಅದೊಂದು ಶಾಸನ ಇದೆ ಮೇಡಮ್. ಹ್ಞೂ ರೀ ಮೇಡಮ್, ಅದೊಂದು ಸಾಕ್ಷಿ ನಮಗೆ ಕುಮಾರರಾಮನ ದೈವವಾಗಿ ವಿಜಯನಗರ ಎಷ್ಟೊಂದು ಪೂಜೆ ಮಾಡ್ತಾರೆ ಅನ್ನೋಕ್ಕೆ, ಅದರಲ್ಲೂ ಕೃಷ್ಣದೇವರಾಯ ಹಾಕ್ಸಿದಕ್ಕೆ ಇನ್ನೂ ಮಹತ್ವ ಇದೆ ಮೇಡಮ್. ಹೌದು, ಯಾಕೆಂದ್ರೆ ಅವರು ಮೂಲ ಬೇರನ್ನ ಅವ್ರು ಮರ್ತಿಲ್ಲ, ವಿಜಯನಗರ ಸಾಮ್ರಾಜ್ಯದವರು. ಅದಕ್ಕೂ ಕೂಡ ಅವ್ರ ಹೆಸರು ಇನ್ನೂ ಕೂಡ ಅಜರಾಮರವಾಗಿ ಉಳಿದಿದೆ. ನಿಜ ಮೇಡಮ್. ಯಾಕೆಂದ್ರೆ ನಾವು ಇತಿಹಾಸದಲ್ಲಿ ಓದ್ತೀವಿ, ಮೂಲ ಪುರುಷರು ಅಕ್ಕಬುಕ್ಕರಿಂದ ಆರಂಭವಾಯ್ತಂತ. ಅದಕ್ಕೆ ಭದ್ರ ಬುನಾದಿ ಮತ್ತೆ ಪ್ರೇರಣೆ ಕೊಟ್ಟವರು. ಅದನ್ನ ಸಿನಿಮಾದಲ್ಲೂ ತೋರಿಸಿದ್ದಾರೆ, ಇತಿಹಾಸದಲ್ಲೂ ಇದೆ, ಸಂಶೋಧನೆಯಲ್ಲೂ ಕೂಡ ಕಂಡು ಬಂದಿದೆ. ಮತ್ತೆ ಅದ್ರ ಜೊತೆ ನೀವು ಹೇಳಿದ್ರಿ ಶಾಸನಗಳು ಸಿಕ್ಕಿದೆ ಅಂತ. ಮತ್ತೆ ನಮ್ಮ ಗಂಡುಗಲಿ ಕುಮಾರರಾಮ ಅವ್ರಿಗೆ ಇವಾಗ ನಮ್ಗೆಲ್ಲ ಪ್ರಸಿದ್ಧಿ ಆಗಿರೋದು ಕುಮಾರರಾಮ, ಗಂಡುಗಲಿ ಕುಮಾರರಾಮ ಅಂತ. ಗಂಡುಗಲಿ ಅಂತ ಹೆಸರು ಯಾವಾಗ ಬಂದಿದ್ದು? ನಿಜ ಮೇಡಮ್, ನಾವು ಕೆಲವೊಬ್ರು ಅಂತಿದ್ವಿ ದೇಶಕ್ಕೊಬ್ಬನೇ ಕಡುಗಲಿ, ಕರ್ನಾಟಕಕ್ಕೊಬ್ಬನೇ ಗಂಡುಗಲಿ ಅಂತ. ಅದನ್ನು ನಾನು ಸ್ವಲ್ಪ ಇದು ಮಾಡ್ಕೊಂಡಿದ್ದು. ಅಂದರೆ ಅವನ ವೀರತ್ವನೇ ಎಲ್ಲದಕ್ಕೂ ಪರಿಪೂರ್ಣ. ಅವನು ಒಂದು ಅಪರಾವತಾರ. ಆ ರೀತಿ ಇರೋರು ದೇವ್ರು ಮಾತ್ರ ತಾನೇ ಆಗಕ್ಕೆ ಸಾಧ್ಯ. ಈ ಕಡೆಗೆ ವೀರನಾಗಿದ್ದ, ಶೂರನಾಗಿದ್ದ, ಚೆಲುವನಾಗಿದ್ದ, ತನ್ನ ಧರ್ಮದ ಪರವಾಗಿದ್ದ, ಶೀಲ ಚಾರಿತ್ರ್ಯವಂತನಾಗಿದ್ದ, ಆಮೇಲೆ ಎಲ್ಲ ತನಗಿಂತ ದೊಡ್ಡ ದೊಡ್ಡ ಸಾಮ್ರಾಜ್ಯವನ್ನೇ ಸೋಲಿಸಿರ್ತಕ್ಕಂಥವನು ಕುಮಾರರಾಮ. ಆ ಯುದ್ಧದಲ್ಲಿ ಇದ್ದಾನೆ ಅಂದ್ರೇ ಶತ್ರುಪಾಳೆ ಅರ್ಧ ಹಿಂಜರಿತಕ್ಕಂಥ ಕೆಲಸ ಮಾಡ್ತಿದ್ದ. ಹಂಗಾಗಿಬಿಟ್ಟು ಅವನಿಗೆ ಗಂಡುಗೊಲಿ ಅಂತಕ್ಕಂಥ ಬಿರುದು ಬಂದಿದೆ. ಹೌದು, ನಿಜ. ಅದ್ರ ಜೊತೆಗೆ ಇದಿದೆಯಲ್ಲ, ಈ ದೇವರ ಮೂರ್ತಿ ಅಂತ ಹೇಳ್ಬೋದು. ಇವಾಗ ನಾನು ಕುಮಾರರಾಮ ಅಂತ ಹೇಳೋದಕ್ಕಿಂತ ಕುಮಾರರಾಮ ದೇವರ ಸ್ವರೂಪದಲ್ಲಿ ಎಲ್ಲಿ ಸಿಕ್ತು ಈ ಮೂರ್ತಿ? ಇದು ಇದೇ ಭಾಗದಲ್ಲಿ ಸಿಕ್ಕಿದೆ ಮೇಡಮ್. ಇದು ನಂತರ ಉಳುಮೆ ಮಾಡ್ಕೊಳ್ತಾ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದ್ರು ಮೇಡಮ್. ಇದು ಶಿವಲಿಂಗದ ಪಾಣಿಪೀಠ ಮೇಡಮ್. ಇದು ಅದು ಶಿವಲಿಂಗನೇ ಇರಬೇಕು. ಅದನ್ನ ಅಂಥದ್ದಲ್ಲಿ ಹಂಗೆ ಇಲ್ಲಿ ಸ್ಥಳೀಯರು ಇದನ್ನ ರಕ್ಷಣೆ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಮೇಡಮ್. ಪೂಜೆ ಎಲ್ಲ ಮಾಡ್ತಾರೆ ಮೇಡಮ್, ಪೂಜೆ ಎಲ್ಲ ಮಾಡ್ತಾರೆ. ಇವಾಗ ದೇವ್ರ ರೂಪದಲ್ಲಿ ಆರಾಧನೆ ಮಾಡ್ತಾರೆ ಅಂದ್ರೆ ಅನೇಕ ಪವಾಡಗಳು ನಡೆದಿರುತ್ತೆ. ನಿಜ. ಪ್ರಾರ್ಥನೆ ಕೇಳ್ಕೊಳ್ತಾರೆ ಅಥವಾ ಏನೋ ಒಂದು ಬೇಡ್ಕೊಳ್ತಾರೆ, ಕಷ್ಟ ಆದಾಗ ಅದಕ್ಕೆ ಪರಿಹಾರ ಸಿಕ್ಕಿರ್ತಾರೆ. ಆ ತರ ಉದಾಹರಣೆಗಳೇನಾದ್ರು? ಸಾಕಷ್ಟು ಇದೆ ಮೇಡಮ್. ಇವತ್ತಿಗೂ ಕೂಡ ಅಮಾವಾಸ್ಯೆ ದಿನ ಅತಿ ಹೆಚ್ಚು ಜನ ಬರ್ತಾರೆ ಮೇಡಮ್ ಇಲ್ಲಿಗೆ ಕುಮಾರರಾಮನ ಹತ್ರ. ಮೇಲೆ ದೇವಸ್ಥಾನದ ಹತ್ರ ಬಂದ್ಬಿಟ್ಟು ತಮಗೆ ಮಕ್ಕಳಾಗದಿದ್ದವ್ರಿಗೆ ಮಕ್ಕಳು, ಆಮೇಲೆ ತಾವು ಅನ್ಕೊಂಡಿದ್ದು ಏನೋ ಒಂದು ತಮ್ಮ ಮನಸ್ಸಿನ ಏನೇ ಇರ್ತಕ್ಕಂಥ ಭಾವನೆಗಳಿಗೆ ಕುಮಾರರಾಮ ಸ್ಪಂದನೆ ಮಾಡ್ತಾನೆ ಇಂದಿಗೂ ಕೂಡ. ಇತ್ತೀಚೆಗೆ ನಮ್ಮೊಬ್ಬರು ಭಾಳ ವರ್ಷಕ್ಕೆ ಅವ್ರು ಇಲ್ಲಿ ಬಂದು ರಾತ್ರಿ ಆಲ್ಟ್ ಮಾಡಿದ್ರು. ರಾತ್ರಿಯಲ್ಲಿ ವಸ್ತಿ ಇದ್ರು. ಅವ್ರು 7 ವರ್ಷಕ್ಕೆ ಮತ್ತೆ ಗಂಡು ಮಗ ಹುಟ್ಟಿದ್ದಾನೆ ಮೊನ್ನೆ. ಯಾವುದೇ ತಾನೇ ಖುಷಿ ಹಂಚ್ಕೊಂಡ್ರು. ನನಗೆ ಕುಮಾರರಾಮನ ವರಪ್ರಸಾದಪ್ಪ, ನನ್ನ ಮಗ, ನನಗೆ 7 ವರ್ಷ ಆದ್ರೆ ನನಗೆ ಮಕ್ಕಳು ಇನ್ನೊಂದು ಆಗಿದ್ದಿಲ್ಲ, ಈಗ ನನ್ನ ಗಂಡು ಮಗ ಹುಟ್ಟೇನಂತ. ಈಗ ನಮ್ಮಲ್ಲಿ ಕೂಡ ನಮ್ಮ ಒಡರಟ್ಟಿ ಭಾಗದಲ್ಲಿ ನಮ್ಮಲ್ಲಿ ಕೂಡ ಗಂಡು ಮಕ್ಕಳು ಹುಟ್ಟತಕ್ಕಂಥ ಪರಿಪಾಠ ಕೂಡ ಕುಮಾರರಾಮನಿಂದ ಬೇಡ್ಕೊಂಡವ್ರಿಗೆ ಇದೆ ಮೇಡಮ್. ಹಂಗಾದ್ರೆ ತುಂಬಾ ಮಹಿಳೆಯರ ಕನಸು, ನಮ್ಮ ಮನೆಗೊಂದು, ನಮ್ಮ ವಂಶೋದ್ಧಾರಕ ಗಂಡುಗಲಿ ಕುಮಾರನಂತವರು ಮಗ ಹುಟ್ಟಿ ಬರ್ಲಿ ಅಂತ ಎಲ್ಲ ಬೇಡ್ಕೊಳ್ತಾರೆ. ನಿಜ ಸತ್ಯ ಮೇಡಮ್. ನೋಡಿ ಇಲ್ಲೆಲ್ಲ ಗಂಟೆ ಕಟ್ಟಿದ್ದಾರೆ. ನಿಜ ಮೇಡಮ್. ಎಲ್ಲ ಜೊತೆಗೆ ಪೂಜೆ ಮಾಡಿರೋದಕ್ಕೆ ಕುಂಕುಮ ಆಗಿರ್ಬೋದು, ಹೂವುಗಳಾಗಿರ್ಬೋದು ಎಲ್ಲ ಇದ್ ಮಾಡಿದ್ದಾರೆ. ಹರಕೆಗಳು ಕೂಡ ತೀರ್ಸ್ಕೊಂತಾರೆ ಮೇಡಮ್. ಅದ್ರ ಜೊತೆಗೆ ಸರ್ ಏನ್ ಸರ್ ಅದು? ಅರಮನೆಗೆ ಹೇಗೆ ಹೋಗೋದಂತ ಕೇಳೋಣ ಅಂತ ಇದ್ರೆ ಅಲ್ಲಿ 2 ಕಂಬಗಳನ್ನ ಇಟ್ಟಿದ್ದಾರಲ್ಲ, ಏನಾದ್ರು? ನಿಜ ಮೇಡಮ್, ಅದು ರೋಚಕ ಇತಿಹಾಸ. ಅಲ್ಲೇ ನೋಡೋಣ ಬರ್ರಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.